ಜಾನ್ ಎಫ್ ಕೆನಡಿ ಹತ್ಯೆ ನೆನಪಿಸಿದ ಟ್ರಂಪ್ ಶೂಟಿಂಗ್. ನಿನ್ನೆ ಬೆಳಗ್ಗೆ ಭಾನುವಾರ ಏಪ್ರಿಲ್ 27ರಂದು ಭಾರತೀಯರು ಇನ್ನೂ ನಿದ್ದೆಯಿಂದ ಏಳುತ್ತಿರೋ ಹಾಗೆಯೇ ಸುದ್ದಿವಾಹಿನಿಗಳಲ್ಲಿ ಆಘಾತಕಾರಿ ಸುದ್ದಿಯೊಂದು ಅನಾವರಣಗೊಳ್ಳಕ್ಕೆ ಶುರುವಾಗಿತ್ತು. ಅಲ್ಲಿನ ಸ್ಥಳೀಯ ಕಾಲಮಾನ ಅಮೆರಿಕ ಸಂಯುಕ್ತ ಸಂಸ್ಥಾನದ ರಾಜಧಾನಿ ವಾಷಿಂಗ್ಟನ್ನ ಸ್ಥಳೀಯ ಕಾಲಮಾನ ಸಂಜೆ 8:30 ಅಷ್ಟೊತ್ತಿಗೆ ಅಲ್ಲಿನ ಸುಪ್ರಸಿದ್ಧ ಹಿಲ್ಟನ್ ಹೋಟೆಲ್ನಲ್ಲಿ ಆರಂಭವಾಗಿದ್ದ ವಾಷಿಂಗ್ಟನ್ ವೈಟ್ ಹೌಸ್ ಪತ್ರಕರ್ತರ ಸಂಘದ ಒಂದು ವಿಶೇಷ ಔತಣಕೂಟ. ಯಾವ ರೀತಿ ವಿಧಾನಸೌಧ ರೌಂಡ್ ಮಾಡೋ ಪತ್ರಕರ್ತರಾಗಲಿ ಅಥವಾ ದಿಲ್ಲಿಯ ಪಾರ್ಲಿಮೆಂಟ್ ಭವನದ ರೌಂಡ್ಸ್ ಮಾಡೋ ಪತ್ರಕರ್ತರಾಗಲಿ ಒಂದು ವಿಶೇಷ ಸ್ಥಾನಮಾನವನ್ನು ಪಡ್ಕೊಂಡಿರ್ತಾರೋ, ಅದೇ ರೀತಿ ಅಮೇರಿಕದ ಅಧ್ಯಕ್ಷರ ಅಧಿಕೃತ ನಿವಾಸ ವೈಟ್ ಹೌಸ್ಗೆ ಪರವಾನಗಿ ಪಡ್ಕೊಂಡಿರೋ ಅಲ್ಲಿಯ ವಿದ್ಯಮಾನಗಳನ್ನು ವರದಿ ಮಾಡೋ ಪತ್ರಕರ್ತರ ವಿಶೇಷ ಗುಂಪಿದೆ. ಅವರು ಆ ಸಂಘದ ವತಿಯಿಂದ ಪ್ರತಿ ವರ್ಷ ಅಮೆರಿಕದ ಅಧ್ಯಕ್ಷರ ಗೌರವಾರ್ಥ ಒಂದು ಔತಣಕೂಟವನ್ನು ಏರ್ಪಡಿಸ್ತಾ ಬಂದಿದ್ದರು. ಹಿಂದಿನ ಅವಧಿಯಲ್ಲಿ ಅಂಥದ್ರಲ್ಲಿ ಯಾವತ್ತೂ ಪಾಲ್ಗೊಳ್ಳದ ಡೊನಾಲ್ಡ್ ಟ್ರಂಪ್ ಇವತ್ತು ತಮ್ಮ ಇರಾನ್ ಯುದ್ಧ ಕಾಲದಿಂದಾಗಿ ತುಂಬ ಸಾರ್ವಜನಿಕ ಒತ್ತಡಕ್ಕೊಳಗಾಗಿರುವಾಗ ಪಾಲ್ಗೊಳ್ಳೋದಕ್ಕೆ ಒಪ್ಪಿದ್ರು. ತಮ್ಮ ಕುಸಿತಾ ಇರೋ ಜನಪ್ರಿಯತೆಯ ಸೂಚ್ಯಂಕವನ್ನು ನೋಡಿ ಬಹುಶಃ ಅದಕ್ಕೋಸ್ಕರವೇ ಇರಬೇಕು, ಸ್ವಲ್ಪ ಸಾರ್ವಜನಿಕರಲ್ಲಿ ಸಮಾಧಾನ ಮೂಡಿಸ್ಲಿಕ್ಕೆ ಅಂತ ಇದರಲ್ಲಿ ಪಾಲ್ಗೊಂಡಿದ್ರು. ಇನ್ನೇನು ಸ್ವಸ್ತಿಪಾನ ಮುಗೀತು, ವೈನ್ ಸರ್ವ್ ಮುಗೀತು, ಊಟಕ್ಕೆ ಭೋಜನದ ತಯಾರಿ ಮಾಡ್ಕೊಳ್ತಿರೋ ಹಾಗೆಯೇ ದಿಢೀರ್ನೇ ಒಬ್ಬ ಬಂದೂಕುದಾರಿ ನುಗ್ಗಿ ಬಂದುಬಿಟ್ಟು 7-8 ಗುಂಡುಗಳನ್ನು ಹಾರಿಸಿದಂತೆ ಅದರಲ್ಲೊಬ್ಬ ಭದ್ರತಾ ಸಿಬ್ಬಂದಿಗೆ ಗಾಯ ಆಯಿತು. ಅದಾದ ನಂತರ ಆತನನ್ನು ಹಿಡಿದು ಬಂಧಿಸಿದ್ರು. ಮುಂದೆ ಆಗಬಹುದಾದ ದೊಡ್ಡ ಅನಾಹುತವನ್ನು ತಪ್ಪಿಸಿದ್ರು. ಸುಮಾರು 2600 ಜನ ಪಾಲ್ಗೊಂಡಿದ್ದ ಆ ಔತಣಕೂಟದ ಹಾಲ್ನಲ್ಲಿ ದೊಡ್ಡ ದಿಗ್ಭ್ರಮೆ ಆಯಿತು. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಅವರ ಪತ್ನಿ ಮೆಲಾನಿಯಾ ಮತ್ತು ಉಪಾಧ್ಯಕ್ಷ JD ವ್ಯಾನ್ಸ್ ಮತ್ತಿತರ ಸಚಿವ ಸಂಪುಟದ ಸಹೋದ್ಯೋಗಿಗಳನ್ನೆಲ್ಲ ಅಲ್ಲಿನ ಸೆಕ್ಯೂರಿಟಿ ಕಮಾಂಡೋಗಳು ತುರ್ತಾಗಿ ಅವ್ರನ್ನ ಅಲ್ಲಿಂದ ಪಾರು ಮಾಡಿದರು. ಉಳಿದಂತೆ ಉಪಸ್ಥಿತರ ಅತಿಥಿಗಳೆಲ್ಲ ಅಲ್ಲಿ ಹಾಕಿದ್ದ ಟೇಬಲ್ಗಳ ಕೆಳಗೆ ಬಚ್ಚಿಟ್ಕೊಂಡ್ಬಿಟ್ಟು ಜೀವ ರಕ್ಷಣೆ ಮಾಡಿಕೊಂಡ್ರು. ಈ ಘಟನೆ ದಿಢೀರ್ನೆ ನಾವೆಲ್ಲ ಶಾಲಾ ದಿನಗಳಲ್ಲಿದ್ದಾಗ, ಅಂದರೆ ಇಂದಿಗೆ 63 ವರ್ಷಗಳ ಹಿಂದೆ ನವೆಂಬರ್ 22, 1963 ಆವತ್ತಿನ ಅಮೆರಿಕ ಸಂಯುಕ್ತ ಸಂಸ್ಥಾನದ 35ನೇ ಅಧ್ಯಕ್ಷರಾಗಿದ್ದ ಡೆಮೊಕ್ರೆಟಿಕ್ ಪಾರ್ಟಿಯ ಅಧ್ಯಕ್ಷರಾಗಿದ್ದ ಮತ್ತು ಅಮೆರಿಕದ ಇತಿಹಾಸದಲ್ಲಿ ಅದುವರೆಗಿನ ಅತ್ಯಂತ ಕಿರಿಯ ವಯಸ್ಸಿನ ಜನಾಕರ್ಷಕ ವ್ಯಕ್ತಿತ್ವದ ಅಧ್ಯಕ್ಷ ಅಂತ ಅನಿಸ್ಕೊಂಡಿದ್ದ ಜಾನ್ ಎಫ್ ಕೆನಡಿ ಅವರನ್ನು ಅವರ 46ನೇ ವಯಸ್ಸಲ್ಲೇ ಅವರ ಅಧ್ಯಕ್ಷರಾಗಿ 3ನೇ ವರ್ಷ ಪೂರ್ತಿಗೊಳಿಸುವಷ್ಟೊತ್ತಿಗೆ ಟೆಕ್ಸಾಸ್ ರಾಜ್ಯದ ಡಲ್ಲಾಸ್ ನಗರದಲ್ಲಿ ಅವರೊಂದು ತೆರೆದ ಕಾರ್ನಲ್ಲಿ ತಮ್ಮ ಪತ್ನಿ ಸಮೇತ ಒಂದು ಸುಂದರವಾದ ಮೆರವಣಿಗೆ, ಸಂಭ್ರಮದ ಮೆರವಣಿಗೆಯಲ್ಲಿ ಸಾಗ್ತಾ ಇದ್ದಾಗ ಅಲ್ಲಿ ಪಕ್ಕದಲ್ಲೇ ಇದ್ದ ಒಂದು ಸಾರ್ವಜನಿಕ ಗ್ರಂಥಾಲಯ, ಒಂದು ಶಾಲಾ ಗ್ರಂಥಾಲಯದ ಬಹುಮಡಿ ಕಟ್ಟಡದ 6ನೇ ಮಹಡಿಯಿಂದ ಅವರನ್ನೊಬ್ಬ ಬಂದೂಕುದಾರಿ ಹಂತಕ ಶೂಟ್ ಮಾಡಿಬಿಟ್ಟ. ತಮ್ಮ ಪತ್ನಿಯೊಂದಿಗೆ ಸಾಗ್ತಾ ಇದ್ದು ತೆರೆದ ಕಾರ್ನಲ್ಲಿ ಸಾಗ್ತಾ ಇದ್ದ ಜಾನ್ ಎಫ್ ಕೆನಡಿ ಅವರ ಜೊತೆಗೆ ಟೆಕ್ಸಾಸ್ ರಾಜ್ಯದ ಗವರ್ನರ್ ಜಾನ್ ಕಾನಲಿ ಮತ್ತು ಅವರ ಪತ್ನಿ ಕೂಡ ಮುಂದಿನ ಸೀಟಲ್ಲಿ ಕೂತಿದ್ರು. ಹಿಂಭಾಗದಲ್ಲಿ ಅಧ್ಯಕ್ಷ ಜಾನ್ ಕೆನಡಿ ಮತ್ತು ಅವರ ಪತ್ನಿ ಜಾಕ್ಲಿನ್ ಕೆನಡಿ ಕೂತಿದ್ರು. ಆ ಎರಡೇ ಗುಂಡೇಟಿಗೆ ಒಂದು ಗುಂಡು ಅವರ ಬೆನ್ಮೂಳೆಗೆ ತಾಗಿ ಗಂಟ್ಲ ಮೂಲಕ ಹೊರಗೋಯ್ತು. ಮತ್ತೊಂದು ಗುಂಡು ನೇರವಾಗಿ ಅವರ ತಲೆಬುರುಡಿಗೆ ತಾಗಿದ್ದರಿಂದ ಅವರ ಮೆದುಳು ಸಿಡಿದು ಹೋಗಿಬಿಡ್ತು. ಮುಂದೆ 20 ನಿಮಿಷದಲ್ಲಿ ಅವರನ್ನು ತುರ್ತಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋದರೂ ಕೂಡ ಉಳಿಸ್ಲಿಕ್ಕಾಗಲಿಲ್ಲ. ಈ ಜಾನ್ ಕೆನಡಿ ಹತ್ಯೆಯನ್ನು ನಾವೆಲ್ಲ 1963 ನವೆಂಬರ್ 23 ಬೆಳಗ್ಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಜನಪ್ರಿಯವಾಗಿದ್ದ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯ ಮುಖಪುಟದ ಶೀರ್ಷಿಕೆ ಹಂತಕನ ಗುಂಡಿಗೆ ಶಾಂತಿದೂತ ಕೆನಡಿ ಬಲಿ ಅನ್ನೋ ಸುದ್ದಿ ಓದಿದ್ವಿ. ಆ ದಿನಗಳಲ್ಲಿ ಪ್ರಪಂಚದಾದ್ಯಂತ ಜನಪ್ರಿಯರಾಗಿದ್ದ ಕೆಲವು ವಿಶ್ವಮಾನ್ಯ ನಾಯಕರ ಪೈಕಿ ಜಾನ್ ಎಫ್ ಕೆನಡಿ ಒಂದು ಹೊಸ ತಲೆಮಾರಿನ ನವಯೌವನದ ಸ್ಫೂರ್ತಿ ಮತ್ತು ಚೈತನ್ಯವನ್ನು ಪ್ರದರ್ಶಿಸ್ತಾ ಇದ್ರು. ಅದ್ಭುತ ವಾಕ್ಪಟುತ್ವವಾಗಿದ್ದ ಜಾನ್ ಎಫ್ ಕೆನಡಿ 1960 ನವೆಂಬರ್ನಲ್ಲಿ ನಡೆದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಗೆದ್ದು ಬಂದಿದ್ದರು. ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಲಿಂಡನ್ ಜಾನ್ಸನ್, ಅವ್ರಿಗಿಂತ ವಯಸ್ಸಲ್ಲಿ ಸುಮಾರು 15 ವರ್ಷ ದೊಡ್ಡವರಾಗಿದ್ದ ಲಿಂಡನ್ ಜಾನ್ಸನ್ ಉಪಾಧ್ಯಕ್ಷರಾದರು. ಕೆನಡಿ ಅವರು ಎದುರಿಸಿದ ಅತಿ ದೊಡ್ಡ ರಾಜಕೀಯ ಸವಾಲು ಆಗ ತಾನೇ 2ನೇ ಮಹಾಯುದ್ಧದ ನಂತರ ಶುರುವಾದ ಸೋವಿಯತ್ ಒಕ್ಕೂಟ ನೇತೃತ್ವದ ಕಮ್ಯುನಿಸ್ಟ್ ಬಣ ಮತ್ತು ಅಮೆರಿಕ ನೇತೃತ್ವದ ಪ್ರಜಾಪ್ರಭುತ್ವವಾದಿ ಬಂಡವಾಳಶಾಹಿ ಬಣಗಳ ನಡುವಿನ ಶೀತಲ ಸಮರ ವಿಕೋಪಕ್ಕೆ ಹೋಗಿತ್ತು. ಅದರಲ್ಲೂ ಅಮೆರಿಕದ ಅಧ್ಯಕ್ಷ ಜಾನ್ ಎಫ್ ಕೆನಡಿ ತಮ್ಮ ನಿಕಟಪೂರ್ವ ಅಧ್ಯಕ್ಷರಂತೆ ಕಮ್ಯುನಿಸಂ ವಿರುದ್ಧ ಮತ್ತು ಸೋವಿಯತ್ ರಷ್ಯಾದ ಪ್ರಾಬಲ್ಯದ ವಿರುದ್ಧ ತಮ್ಮ ವೈಚಾರಿಕ ಯುದ್ಧವನ್ನು ತೀವ್ರಗೊಳಿಸಿದ್ರು. ಅದರಲ್ಲೂ ಆ ಕ್ಯೂಬಾ ಅನ್ನೋ ಪುಟ್ಟ ರಾಷ್ಟ್ರದ ಕಮ್ಯುನಿಸ್ಟ್ ಮುಖ್ಯಸ್ಥ ಫಿಡೆಲ್ ಕ್ಯಾಸ್ಟ್ರೋ ವಿರುದ್ಧ ಇವರು ಸಮರ ಸಾರಿದ್ರು. ಆದರೆ ಅಷ್ಟೊತ್ತಿಗಾಗಲೇ ಸೋವಿಯತ್ ಬಣ ಕ್ಯೂಬಾಗೆ ಬೆನ್ನಿಂದ ನಿಂತುಬಿಟ್ಟು ಒಂದು ವಿಶೇಷ ಅಣ್ವಸ್ತ್ರ ಮಿಸೈಲ್ಗಳನ್ನು, ನ್ಯೂಕ್ಲಿಯರ್ ಮಿಸೈಲ್ಗಳನ್ನು ಅವ್ರಿಗೆ ಆ ಕ್ಯೂಬಾ ಅಂತ ರಾಷ್ಟ್ರಕ್ಕೆ ಕೊಟ್ಬಿಟ್ಟು ಅವ್ರ ರಕ್ಷಣೆಗೆ ನಿಂತು ಇನ್ನೇನು ಅಮೆರಿಕ ಮತ್ತು ಸೋವಿಯತ್ ಒಕ್ಕೂಟದ ನಡುವೆ ಒಂದು ಭಾರೀ
ಅಣುಯುದ್ಧವೇ ಶುರುವಾಗುತ್ತೆ ಅಂತ ಗೊತ್ತಾದಾಗ ಕೆನಡಿಯವ್ರಿಗೆ ಅರ್ಥವಾಯಿತು ಈ ರೀತಿ ಪ್ರಮಾದ ಮಾಡ್ಕೊಳ್ಬಾರ್ದು ಅಂತ 1962ರಲ್ಲಿ ನ್ಯೂಕ್ಲಿಯರ್ ಪೀಸ್ ಅಗ್ರಿಮೆಂಟ್ ಅಂತ ಅಣ್ವಸ್ತ್ರ ನಿಷೇಧ ಒಪ್ಪಂದವನ್ನು ಸೋವಿಯತ್ ಒಕ್ಕೂಟ ಜೊತೆಗೆ ಮಾಡ್ಕೊಂಡ್ಬಿಟ್ಟು ಇಡೀ ಪ್ರಪಂಚಕ್ಕೆ ಮಾರಕವಾಗಬಹುದಾಗಿದ್ದ ಒಂದು ಅಪಾಯಕಾರಿ ಯುದ್ಧವನ್ನು ತಪ್ಪಿಸಿದ್ರು. ಹೀಗಾಗಿ ಕೆನಡಿ ಅವರನ್ನು ಶಾಂತಿ ದೂತ ಅಂತ ಆವತ್ತಿನ ರಾಜಕೀಯ ವಿಮರ್ಶಕರು ಗುರುತಿಸಿದ್ರು. ಅಷ್ಟೇ ಅಲ್ಲ, ಕೆನಡಿಯವರು ತಮ್ಮ ಅಧ್ಯಕ್ಷಗಿರಿಗೆ ಒಂದು ಹೊಸ ಹೊಳಪು ತಂದಿದ್ದು ಅವರ ನ್ಯೂ ಹೊರೈಸನ್ ಅನ್ನೋ ಒಂದು ಪ್ರಣಾಳಿಕೆಯ ಮೂಲಕ. ನ್ಯೂ ಹೊರೈಸನ್ ಅಂತಂದರೆ ಹೊಸ ದಿಗಂತ. ಆ ಹೊಸ ದಿಗಂತ ಅಂತಂದರೆ ಅಮೇರಿಕಾಗೆ ಅಷ್ಟೊತ್ತಿಗಾಗಲಿನ ಸುಮಾರು 180 ವರ್ಷ ಕಳೆದಿದ್ದ ಅಮೇರಿಕನ್ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಒಂದು ಹೊಸ ಮನ್ವಂತರವನ್ನು ಶುರು ಮಾಡೋ ಕನಸು ಅವ್ರು ಕಂಡಿದ್ದರು. ಅಮೇರಿಕಕ್ಕೆ ಒಂದು ಹೊಸ ಆದರ್ಶಮಯ ರಾಷ್ಟ್ರೀಯತೆ, ಆದರ್ಶವಾದಿ ರಾಷ್ಟ್ರೀಯತೆ ಮತ್ತು ಚಂದ್ರಯಾನ ಕಾರ್ಯಕ್ರಮ, ಅಪೋಲೋ ರಾಕೆಟ್ಗಳ ಮೂಲಕ ಅಂತರಿಕ್ಷಯಾನದ ಒಂದು ಯೋಜನೆ ಏನಿತ್ತು ಅದಕ್ಕೆ ವಿಶೇಷವಾದ ಚಾಲನೆಯನ್ನು ಕೊಟ್ಟರು. ಮತ್ತು ದಕ್ಷಿಣ ವಿಯೆಟ್ನಾಂಗೆ, ಅಷ್ಟೊತ್ತಿಗಾಗಲೇ ದಕ್ಷಿಣ ವಿಯೆಟ್ನಾಂ ಉತ್ತರ ವಿಯೆಟ್ನಾಂ ನಡುವೆ ಯುದ್ಧ ಶುರುವಾಗಿತ್ತು. ದಕ್ಷಿಣ ವಿಯೆಟ್ನಾಂಗೆ ಅಮೇರಿಕದ ಪಡೆಗಳ ಬಲವನ್ನು ಹೆಚ್ಚಿದ್ರು ನಿಜ, ಆದರೆ ಅದೇ ರೀತಿ ಒಂದು ಅಮೇರಿಕನ್ ಪೀಸ್ ಕೋರ್, ಅಮೇರಿಕನ್ ಶಾಂತಿ ದಳ ಅಂತ ಸ್ಥಾಪನೆ ಮಾಡಿಬಿಟ್ಟು ಪ್ರಪಂಚದಾದ್ಯಂತ ಅಮೇರಿಕ ಮೂಲದ ಸ್ವಯಂ ಸೇವಕರನ್ನು, ಭಾರತದಂತ ಆಗ್ತಾನೆ ಅಭಿವೃದ್ಧಿಶೀಲ ರಾಷ್ಟ್ರ, ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಆಗ್ತಾನೆ 16 ವರ್ಷ ಆಗಿತ್ತು. ಜವಾಹರ್ಲಾಲ್ ನೆಹರು ಮಂತ್ರಿಗಿರಿಯ ಅವಸಾನದ ಅವಧಿಯಲ್ಲಿದ್ದರು. ಅಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಹೈದರಾಬಾದ್ ಕರ್ನಾಟಕದ ಗಂಗಾವತಿ, ಸಿಂಧೂರ್ ಮುಂತಾದ ಚಿಕ್ಕ ಪುಟ್ಟ ಊರುಗಳಲ್ಲೆಲ್ಲ ಈ ಅಮೇರಿಕನ್ ಪೀಸ್ ಕೋರ್, ಕೆನಡಿ ಪೀಸ್ ಕೋರ್ನ ಸ್ವಯಂ ಸೇವಕರು ಅಲ್ಲಿನ ಕೃಷಿಕರಿಗೆ ಮತ್ತು ಇತರ ಸಮಾಜ ಸೇವಕರಿಗೆ ಹೊಸ ವೈಜ್ಞಾನಿಕ ವಿಧಾನಗಳಲ್ಲಿ ತರಬೇತಿ ಕೊಟ್ಟರು. ಆರೋಗ್ಯ ಸೇವೆ, ಕೃಷಿ, ಶಿಕ್ಷಣ ಮುಂತಾದ ಕ್ಷೇತ್ರಗಳಲ್ಲಿ ಹೊಸ ವಿಚಾರಗಳು, ಹೊಸ ತಂತ್ರಜ್ಞಾನಗಳನ್ನ ಪರಿಚಯ ಮಾಡಿಕೊಳ್ತಾ ಇದ್ದರು. ಇಂಥ ಅಮೇರಿಕನ್ ಪೀಸ್ ಕೋರ್ ಮೂಲಕ ವಿಶ್ವದಾದ್ಯಂತ ಖ್ಯಾತಿ ಪಡೆದ ಜಾನ್ ಎಫ್ ಕೆನಡಿ ಅದರ ಜೊತೆಗೆ ಸ್ವದೇಶದಲ್ಲೇ ಅದುವರೆಗೂ ಅತೀವವಾದ ವರ್ಣಭೇದ ನೀತಿಯ ದೌರ್ಜನ್ಯಕ್ಕೊಳಗಾಗಿದ್ದ ಅಲ್ಲಿನ ಆಫ್ರಿಕನ್ ಅಮೇರಿಕನ್ಸ್, ಆ ಕಾಲದಲ್ಲಿ ಅವ್ರನ್ನ ನೀಗ್ರೋ ಅಂತ ಕರೀತಾ ಇದ್ರು, ಆ ಕರಿಯರ ನಾಗರಿಕ ಹಕ್ಕುಗಳಿಗಾಗಿ ಕೆನಡಿಯವರ ಪ್ರಕಾರ ಸಿವಿಲ್ ರೈಟ್ಸ್ ಈಸ್ ಅ ಮಾರಲ್ ಇಂಪೆರೇಟಿವ್ ಅಂತ. ನಾಗರಿಕ ಹಕ್ಕುಗಳು ಅಂತಂದರೆ ಅದು ಇಡೀ ಒಂದು ನಾಗರಿಕ ಸಮಾಜದ ನೈತಿಕ ಬದ್ಧತೆ, ಅದೊಂದು ಮಾರಲ್ ಇಂಪೆರೇಟಿವ್ ಅಂತ ಹೇಳಿಬಿಟ್ಟು ಸಿವಿಲ್ ರೈಟ್ಸ್ ಬಿಲ್ 1963 1963ರಲ್ಲೇ ಅಮೇರಿಕದ ಸಂಸತ್ನಲ್ಲಿ ಈ ನಾಗರಿಕ ಹಕ್ಕುಗಳ ಮಸೂದೆಯನ್ನು ಮಂಡಿಸಿದರು. ಅದು ಕೊನೆಗೂ ಪಾಸಾಗಿ ಕಾನೂನಾಗಿದ್ದು ಅವರ ಈ ಅಕಾಲಿಕ ಹತ್ಯೆಯ ನಂತರ. ಆ ಡಲ್ಲಾಸ್ ನಗರದಲ್ಲಿ ತೆರೆದ ಕಾರ್ನಲ್ಲಿ, ಅಂದರೆ ಮರು ವರ್ಷವೇ ಅಲ್ಲಿ ಚುನಾವಣೆ ಬರುವುದಿತ್ತು. 1964ರಲ್ಲಿ ನವೆಂಬರ್ನಲ್ಲಿ 2ನೇ ಅವಧಿಗೆ ಚುನಾವಣೆ ಹತ್ತಿರವಾಗ್ತಾಯಿತ್ತು. ಅಮೇರಿಕದ ಅಧ್ಯಕ್ಷೀಯ ಚುನಾವಣೆಯ ಆ ಪ್ರೈಮರಿಗಳು, ಅಂದರೆ ಪೂರ್ವಭಾವಿ ಚುನಾವಣೆಗಳು ಶುರುವಾಗಿತ್ತು. ಪಕ್ಷದ ಆಂತರಿಕ ಚುನಾವಣೆಗಳು ಶುರುವಾದಾಗ ಮೆರವಣಿಗೆಯಲ್ಲಿ ಹೊರಟಿದ್ರು. ಆಗ 6ನೇ ಮಹಡಿಯಿಂದ ಲೀ ಹಾರ್ವೆ ಆಸ್ವಾಲ್ಡ್ ಅನ್ನೋ ಒಬ್ಬ ಸ್ವಲ್ಪ ಆತ ಎಡಪಂಥೀಯ ಒಲವಿನವನಾಗಿದ್ದ, ಮಾರ್ಕ್ಸಿಸ್ಟ್ ಸಿದ್ಧಾಂತಗಳ ಪರ ಒಲವಿತ್ತು. ಒಂದು ಕಾಲದಲ್ಲಿ ಆತ ಸೋವಿಯತ್ ರಷ್ಯಾಗೆ ಓಡೋಗ್ಬಿಟ್ಟು ಅಲ್ಲಿ ಆಶ್ರಯ ಪಡ್ಕೊಂಡಿದ್ದ, ಮತ್ತೆ ವಾಪಸ್ ಬಂದಿದ್ದ. ಆ ವ್ಯಕ್ತಿ ಒಂದು ದೊಡ್ಡ ಗನ್ ಇಟ್ಕೊಂಡು ಬಂದೂಕಿನಿಂದ 6ನೇ ಮಹಡಿ, ಆತ ಗ್ರಂಥಪಾಲಕನಾಗಿದ್ದ ಅಲ್ಲಿಂದ ಆತ ಕೆನಡಿಯವರಿಗೆ ಶೂಟ್ ಮಾಡ್ದ. ಆಘಾತದಿಂದ ಅಲ್ಲೇ ಕೆನಡಿಯವರು ಒಂದು ಹಾಡೆ ಹಗಲು ಮಧ್ಯಾಹ್ನ ಸರಿಯಾಗಿ 12:30 ಸ್ಥಳೀಯ ಕಾಲಮಾನ ಅವ್ರದ್ದು ಹತ್ಯೆ ಆಗಿತ್ತು. ಆ ಹತ್ಯೆ ಇಡೀ ಜಗತ್ತಿನಾದ್ಯಂತ ಪ್ರಜಾತಂತ್ರ ಪ್ರೇಮಿಗಳ ಮನಸ್ಸನ್ನೇ ತಲ್ಲಣಗೊಳಿಸಿತ್ತು. ಯಾಕಂದ್ರೆ ಕೆನಡಿಯವರಿಗೆ ಆ ಥರದ ಒಂದು ಜನಾಕರ್ಷಕ ವ್ಯಕ್ತಿತ್ವವಿತ್ತು. ವಿಶ್ವ ಶಾಂತಿಗೋಸ್ಕರ ಅವರೊಂದು ಹೊಸ ಆಶಾವಾದವನ್ನು ಮೂಡಿಸಿದರು. ಅಮೇರಿಕದ ಪ್ರಜೆಗಳಿಗೆ ಒಂದು ಹೊಸ ರೀತಿಯ ಆದರ್ಶವಾದಿ ರಾಷ್ಟ್ರೀಯತೆಯ ಒಂದು ಭಾವನೆಗಳು ಮೂಡಿಸೋ ಪ್ರಯತ್ನ ಮಾಡ್ತಾಯಿದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ಅಲ್ಲಿನ ಕರಿಯರ್ಗೆ ಸಮಾನ ಹಕ್ಕುಗಳನ್ನು ಕೊಡುವಂಥ ಒಂದು ಕಾನೂನನ್ನು ಕೂಡ ತರೋ ಪ್ರಯತ್ನ ಮಾಡಿದರು ಜಾನ್ ಎಫ್ ಕೆನಡಿ. ಅಲ್ಲಿಗೆ ಕೆನಡಿ ಯುಗ ಮುಕ್ತಾಯವಾಗಿತ್ತು. ಅದಾದ ಮುಂದೆ 5 ವರ್ಷಗಳ ನಂತರ ಅವರ ಕಿರಿಯ ಸಹೋದರ ರಾಬರ್ಟ್ ಕೆನಡಿ ಕೂಡ, ಅಂದರೆ 1968ರಲ್ಲಿ ಮತ್ತೆ ಅಧ್ಯಕ್ಷೀಯ ಚುನಾವಣೆಗೆ ಡೆಮಾಕ್ರೆಟಿಕ್ ಪಕ್ಷದ ಅಭ್ಯರ್ಥಿ ಆಗಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಅವರನ್ನು ಕೂಡ ಶೂಟ್ ಮಾಡಿಬಿಟ್ರು. ಅದೇ ರೀತಿ ಅಮೇರಿಕನ್ನರ ಹೋರಾಟದ ನಾಯಕ, ಅವರ ರಾಷ್ಟ್ರಪಿತ ಅಂತ ಕರಿಬೋದು, ಅಲ್ಲಿನ ಕರಿಯರ ನಾಯಕ ರೆವರೆಂಡ್ ಮಾರ್ಟಿನ್ ಲೂಥರ್ ಕಿಂಗ್, ಅವರೂ ಕೂಡ ಕಗ್ಗೊಲೆ ಆಗಿಬಿಟ್ರು. ಅಮೇರಿಕದ ಸಾರ್ವಜನಿಕ ಬದುಕಿನಲ್ಲಿ ಈ 3 ಕೊಲೆಗಳು ಒಂಥರ ಎಂದೆಂದಿಗೂ ಮರೆಯಲಾಗದಂಥ ದುರಂತಗಳ ಸಾಲಿಗೆ ಸೇರಿಬಿಟ್ವು. ನಿನ್ನೆ ನಡೆದಿದ್ದು ಕೂಡ ಅದೇ. ಅಮೇರಿಕದ ಸಾಮಾಜಿಕ ಬದುಕಿನಲ್ಲಿ ಕೂಡ ನಾವು ನೋಡ್ತಾ ಇರ್ತೀವಿ. ತೀರ ಒಂದು ವಾರದಿಂದ ಯಾವುದೋ ಶಾಲಾ ಬಾಲಕರ ಕೈಗೆಲ್ಲ ಗನ್ ಲೈಸೆನ್ಸ್ ಕೊಡೋ ವ್ಯವಸ್ಥೆಯಲ್ಲಿದೆ. ಆ ಶೂಟೌಟ್ನಲ್ಲಿ ಅನೇಕ ಪುಟ್ಟ ಮಕ್ಕಳೆಲ್ಲ ಡಜನ್ಗಟ್ಟಲೆ ಮಕ್ಕಳು ಸಾವಿಗೀಡಾಗ್ತಾ ಇರೋದು ನಾವು ನೋಡ್ತಾ ಇದ್ದೇವೆ. ಆದರೂ ಕೂಡ ಆ ಅಮೇರಿಕದ ಆ ಮಿಲಿಟ್ರಿ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್, ಅಲ್ಲಿರೋ ಈ ಶಸ್ತ್ರ ತಯಾರಿಕಾ ಉದ್ಯಮ ಏನಿದೆ
ಅದೇ ಅಲ್ಲಿನ ರಾಜಕಾರಣವನ್ನು ನಿಯಂತ್ರಿಸ್ತಾ ಬಂದಿದೆ. ಹೀಗಾಗಿ ಅವರು ಪ್ರಪಂಚದ ಒಂದಿಲ್ಲ ಒಂದು ದೇಶದ ನಡುವೆ ಒಂದಿಲ್ಲ ಒಂದು ದೇಶಗಳ ನಡುವೆ ಸದಾಕಾಲ ಯುದ್ಧ ನಡೀತಾನೆ ಇರಬೇಕು. ಹೊರದೇಶಗಳ ಯುದ್ಧ ಇಲ್ಲದೇ ಇದ್ದರೆ ಸ್ಥಳೀಯವಾಗಿ ಕೂಡ ಅಲ್ಲಲ್ಲಿ ಈ ಶೂಟಿಂಗ್ ಘಟನೆಗಳು ನಡೀತಾನೆ ಇರಬೇಕು. ಇದರ ಮಾರುಕಟ್ಟೆನೇ ಇಲ್ಲ. ಅದರ ಪರಿಣಾಮವಾಗಿ ಅದು ತೀರಾ ಹಗುರವಾದ ಈ ಬಂದೂಕು ನೀತಿಯಲ್ಲಿದೆ. ಯಾರು ಬೇಕಾದರೂ ಅವರು ಲೈಸೆನ್ಸ್ ತೊಗೋಬೋದು ಅಂತ. ಇದರ ಪರಿಣಾಮವಾಗಿ ಎಳೆ ವಯಸ್ಸಿನ ಯುವಕರೆಲ್ಲ, ಅದರಲ್ಲೂ ರಾಜಕೀಯ ಸಿದ್ಧಾಂತಗಳಿಂದ ಪ್ರಭಾವಿತರಾಗಿರೋರು ಈ ಥರ ಉಗ್ರಗಾಮಿಗಳಾಗೋ ಸಾಧ್ಯತೆ ಇದೆ. ನಿನ್ನೆ ಟ್ರಂಪ್ ಅದೃಷ್ಟವಶಾತ್ ಬಚಾವಾಗಿದ್ದಾರೆ. ಆದರೆ ಅದಕ್ಕೆ ಬಹುಪಾಲು ಆ ಥರದ ವಾತಾವರಣ ಸೃಷ್ಟಿಯಾಗಲಿಕ್ಕೆ ಕಳೆದ ಒಂದು ಕಾಲು ವರ್ಷದಿಂದ ಅವರು ಅನುಸರಿಸ್ತಾ ಬಂದಿರೋ ಆ ತಿಕ್ಕಲುತನದ ರಾಜಕಾರಣ ಮತ್ತು ಆಡಳಿತ. ಅಮೇರಿಕ ಯಾವ ದಿಕ್ಕಿನಲ್ಲಿ ಹೊರಟಿದೆ ಅಂತ ಅಮೇರಿಕದ ಪ್ರಜೆಗಳಿಗೂ ಅರ್ಥವಾಗ್ತಾ ಇಲ್ಲ. ಈ ಥರದ ಒಂದು ಅಪಾಯವನ್ನು ಅವರೇ ಆಹ್ವಾನಿಸ್ಕೊಂಡಿದ್ದಾರೆ ಅಂತ ಕಾಣುತ್ತೆ. ಈಗಾಗಲೇ ಅವರು 2024ರ ಚುನಾವಣಾ ಪ್ರಚಾರದಲ್ಲಿದ್ದಾಗಲೇ ಒಮ್ಮೆ ಗುಂಡೇಟಿನ ದಾಳಿ ನಡೀತು. ಅದೃಷ್ಟವಶಾತ್ ಅವತ್ತು ಕೂಡ ಗುಂಡು ಅವರ ಬಲಗಿವಿಯನ್ನು ಸವರ್ಕೊಂಡು ಹೋಗಿತ್ತು. ಸ್ವಲ್ಪ ರಕ್ತಸ್ರಾವವಾಗಿತ್ತು, ಬಚಾವಾದರು. ಅದಾದ ನಂತರ ಅಧ್ಯಕ್ಷರಾಗಿ ಅಧಿಕಾರ ವಹಿಸ್ಕೊಂಡ ಮೇಲೂ ಕೂಡ ಅವರ ಖಾಸಗಿ ಗಾಲ್ಫ್ ಮೈದಾನದಲ್ಲಿ ಕೂಡ ಆ ಥರದ ಒಂದು ಪ್ರಯತ್ನ ವಿಫಲವಾಗಿತ್ತು. ಟ್ರಂಪ್ ಉಳಿರಿ, ಅಮೇರಿಕದ ಇತಿಹಾಸದಲ್ಲಿ ಒಟ್ಟು 4 ಜನ ಅಧ್ಯಕ್ಷರಾಗಿದ್ದಾಗಲೇ ಹತ್ಯೆಗೆ ಈಡಾದರು. ಮೊದಲನೇದಾಗಿ ಕರಿಯರ್ಗೆ ಮತದಾನದ ಹಕ್ಕು ಕೊಡಲಿಕ್ಕೆ ಹೋರಾಡಿದ ಅಬ್ರಹಂ ಲಿಂಕನ್ 1865ರಲ್ಲೇ ಒಂದು ಮಂದಿರದಲ್ಲಿ ನಾಟಕ ನೋಡ್ತಾ ಇದ್ದಾಗ ಅವ್ರನ್ನ ಕೊಲೆ ಮಾಡಿದರು. ಅದಾನಂತರ 1881ರಲ್ಲಿ ಜೇಮ್ಸ್ ಗಾರ್ಫೀಲ್ಡ್ ಅನ್ನೋ ಮತ್ತೊಬ್ಬ ಅಧ್ಯಕ್ಷ ಇದೇ ರೀತಿ ಅಧಿಕಾರದಲ್ಲಿದ್ದಾಗಲೇ ಹತ್ಯೆ ಆದರು. ಅದಾದಮೇಲೆ 1901ರಲ್ಲಿ ವಿಲಿಯಂ ಮೆಕಿನ್ಲೆ ಅವರು ಕೂಡ ಅಧ್ಯಕ್ಷರಾಗಿದ್ದಾಗಲೇ ಹತ್ಯೆ ಆದರು. ಅದಾದ ನಂತರ ಜಾನ್ ಎಫ್ ಕೆನಡಿ ಅಮೇರಿಕದ ಅತ್ಯಂತ ಕಿರಿಯ ಮತ್ತು ಪ್ರಪ್ರಥಮ ಕ್ಯಾಥೋಲಿಕ್ ಅಧ್ಯಕ್ಷ ಅನ್ಸ್ಕೊಂಡಿದ್ರು. ಆ ಕೆನಡಿ ಅಧ್ಯಾಯ ಪ್ರಪಂಚದ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ನಾವು ಭಾರತವನ್ನು ಇವತ್ತು ವಿಶ್ವಗುರು ಅಂತ ಇದ್ದೇವೆ. ಆ ರೀತಿ ವಿಶ್ವ ದರ್ಜೆಯ ನಾಯಕತ್ವ ಕೊಡಬಲ್ಲ ಒಂದು ಜನಾಕರ್ಷಕ ವ್ಯಕ್ತಿತ್ವವುಳ್ಳ ಕೆನಡಿ ಅವತ್ತು ಹತ್ಯೆಗೀಡಾಗಿದ್ದರು. ನಿನ್ನೆ ಘಟನೆ ಅದು ನಮಗೆ ಯಾಕೆ ನೆನಪಿಸ್ತು ಅಂತಂದರೆ, ನಮ್ಮ ತಲೆಮಾರಿನ ನಾವೆಲ್ಲ ಹುಡುಗರಾಗಿದ್ವಿ. ಹೀಗಾಗಿ ನಮ್ಮ ಸ್ಮೃತಿ ಪಟಲದಲ್ಲಿ ಅದು ಶಾಶ್ವತವಾಗಿ ಉಳ್ಕೊಂಡಿದೆ. ಅಮೇರಿಕದ ಅಧ್ಯಕ್ಷ ಈ ಘಟನೆ ನಂತರವಾದರೂ ಕೂಡ ಈ ಡೊನಾಲ್ಡ್ ಟ್ರಂಪ್ ಒಂದಿಷ್ಟು ಬುದ್ಧಿ ಬರಲಿ, ಜ್ಞಾನೋದಯವಾಗಲಿ, ಈ ಇರಾನ್ ಯುದ್ಧದ ಈ ದುಸ್ಸಾಹಸವನ್ನು ನಿಲ್ಲಿಸಲಿ, ಇಡೀ ಪ್ರಪಂಚದಾದ್ಯಂತ ಆರ್ಥಿಕ ವ್ಯವಸ್ಥೆ ಮತ್ತು ಬಡಜನರ ಬದುಕು ಭಗ್ನಗೊಳ್ಳುವುದನ್ನು ತಪ್ಪಿಸಲಿ ಅಂತ ಹಾರೈಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.